ಶ್ರೀಮದ್ರಂಗಶಠಾರಿ ಸಂಯಮಿವರಾಲ್ಲಬ್ಧಾಗಮಾಂತದ್ವಯಂ ಶ್ರೀಮದ್ವೀರರಘೂದ್ವಹಾದ್ಯಷಠಜಿತ್ಪಾದಾರವಿಂದಾಶ್ರಯಂ ಶ್ರೀಮದ್ವೇದವತಂ ಸದೇಶಿಕಯತೇಃ ಕಾರುಣ್ಯವೀಕ್ಷಾಸ್ಪದಂ ಸೇವೆ ರಂಗಧುರೀಣ ಶಾಸನವಶಂ ನಾರಾಯಣಂ ಯೋಗಿನಂ ವೇದಾಂತದೇಶಿಕಯತೀಂದ್ರಕಟಾಕ್ಷಲಬ್ಧ ತ್ರಯ್ಯಂತಸಾರಮನವದ್ಯ ಗುಣಂಬುಧಾಗ್ರಯಂ ನಾರಾಯಣಾದ್ಯಯತಿಧುರ್ಯಕೃಪಾಭಿಷಿಕ್ತಂ ಶ್ರೀರಂಗನಾಥಯತಿಶೇಖರಮಾಶ್ರಯಾಮಃ. ಶ್ರೀಕೃಷ್ಣಮಾರ್ಯಂ ಕರುಣಾಲಯಂತಂ ವೇದಾಂತಯುಗ್ಮಂ ಸಮಧೀತವಂತಂ ವತ್ಸಾಭಿಜಾತಂ ವಿದುಷಾಂ ವರೇಣ್ಯಂ ಶ್ರೀಭಾಷ್ಯಸಿಂಹಂ ಪ್ರಣಮಾಮಿ ನಿತ್ಯಂ. ವಾತ್ಸ್ಯ ಶ್ರೀಕೃಷ್ಣ ಸೂರೀಂದ್ರ ಪದಪಂಕಜ ಷಟ್ಪದಂ ಅನಂತಪದ್ಮನಾಭಾರ್ಯಂ ಭಾರದ್ವಾಜಮಹಂ ಭಜೆ. ಮೊದಲನೇದಾಗಿ ಇಲ್ಲಿ ಇರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಇವತ್ತು ಅತ್ಯಂತ ಕಿರಿಯನಾದವನು ನಾನಿಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಾ, ಅದಕ್ಕಾಗಿ ಅನಂತ ಧನ್ಯವಾದಗಳು. ಇವತ್ತು ನಾವು ಇಲ್ಲಿ ಇರುವಂತಹ ಸ್ವಾಮಿ ವೇದಾಂತ ದೇಶಿಕರ ಉತ್ಸವವನ್ನು ಕೊಂಡಾಡ್ತಾ ಇದ್ದೀವಿ. ಅದರ ಜೊತೆಗೆ ಆ ಸ್ವಾಮಿ ವೇದಾಂತ ದೇಶಿಕರನ್ನು ಸಂತೋಷಪಡಿಸೋದಕ್ಕೋಸ್ಕರ ಇಲ್ಲಿ ನಮ್ಮ ಶ್ರೀನಿವಾಸ ಪೆರುಮಾಳ್ ಕೂಡ ವಿಜಯ ಮಾಡಿದ್ದಾರೆ. ಆ ರೀತಿಯಲ್ಲಿ ಈ ಶ್ರೀನಿವಾಸ ಪೆರುಮಾಳ್ ಹಾಗೂ ಸ್ವಾಮಿ ವೇದಾಂತ ದೇಶಿಕರ ಒಂದು ಉತ್ಸವ ಇವತ್ತು ನಡೀತಾ ಇದೆ. ಇಂಥ ಸಮಯದಲ್ಲಿ, ಇಂಥ ಸಂದರ್ಭದಲ್ಲಿ ಅಡಿಯನ್ ಎರಡು ಮಾತುಗಳು ಸ್ವಾಮಿ ವೇದಾಂತ ದೇಶಿಕರನ್ನು ಕುರಿತು, ಅದರ ಜೊತೆಗೆ ಈಗಾಗಲೇ ನಾವು ಈ ತಿಂಗಳು ಅಂತ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ನೆನಪು ಬರೋದು ಅಕ್ಟೋಬರ್ ಅಂತ. ನಾನು ಅಕ್ಟೋಬರ್ ಬಗ್ಗೆ ಮಾತಾಡ್ತಾ ಇಲ್ಲ, ತುಲಾ ಮಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ದಿನಾಂಕ ಕೇಳಿದ್ರೇ ಎಲ್ಲರೂ ಅಕ್ಟೋಬರ್ 29 ಅಂತ ಹೇಳ್ತೀರ, ಆದರೆ ದಿನಾಂಕ ಅಂದರೆ ಯಾರು ತುಲಾ ಮಾಸ ಉತ್ತರಾಷಾಢ ಅಂತ ಹೇಳಲ್ಲ. ಈ ಒಂದು ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ತುಲಾಮಾಸ ಉತ್ತರಾಷಾಢ ವಿಶ್ವಾವಸು ಸಂವತ್ಸರ ಅಂತ ಹೇಳಿ ದಿನಾಂಕ ಹೇಳೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ನಾವು ಇಂಗ್ಲೀಷ್ನಲ್ಲಿ ಹೇಳುವಂಥ ದಿನಾಂಕವನ್ನು ಬೇಡ ಅಂತ ಹೇಳೋದೇ ಇಲ್ಲ, ಅದರಲ್ಲಿ ತಪ್ಪೇ ಇಲ್ಲ. ಯಾಕೆ ಅಂತಂದರೆ ಇವತ್ತು ವ್ಯವಹಾರದಲ್ಲಿ ಇರುವಂಥದ್ದು ಆ ಡೇಟೇನೆ, ಆ ದಿನಾಂಕನೇ. ಅದರಲ್ಲಿ ಆ ಇಂಗ್ಲೀಷ್ನ ದಿನಾಂಕವನ್ನು ಹೇಳೋದ್ರಲ್ಲಿ ತಪ್ಪೇ ಇಲ್ಲ, ಖಂಡಿತವಾಗ್ಲೂ ಅದನ್ನು ನಾವು ತಿಳ್ಕೊಳ್ಳೇಬೇಕು. ಆದರೆ ಅದರ ಜೊತೆಗೆ ನಮ್ಮ ಸನಾತನ ಧರ್ಮದ ಪ್ರಕಾರವೂ ಕೂಡ ನಾವು ದಿನಾಂಕವನ್ನು ತಿಳ್ಕೋಬೇಕು. ಇವತ್ತಿನ ದಿನಾಂಕ ಏನು ಅಂದ ಕೂಡಲೇ ನಾವು ವಿಶ್ವಾವಸು ತುಲಾಮಾಸ ಉತ್ತರಾಷಾಢ ಅಂತ ಹೇಳಬೇಕು. ಆ ರೀತಿಯಲ್ಲಿ ಈಗ ಮೊನ್ನೆ 2 ದಿನಗಳು ಬಹಳ ಒಂದು ವಿಜೃಂಭಣೆಯ ದಿನಗಳು ನಮಗೆ. ಯಾಕೆ ಅಂತಂದರೆ ಇಬ್ಬರು ಮಹಾನ್ ಆಚಾರ್ಯರ ತಿರುನಕ್ಷತ್ರಗಳು ಮೊನ್ನೆ 2 ದಿವಸಗಳಲ್ಲಿ ಬಂದು ಹೋದವು. ಅದು ಯಾರ್ಯಾರು ಅಂತ ನೋಡಿದ್ರೆ, ಮೊದಲನೇದಾಗಿ ತುಲಾಮಾಸ ಮೂಲ ನಕ್ಷತ್ರ ಅಲ್ಲಿ ಎದುರುಗಡೆ ಸನ್ನಿಧಿ ಇರುವಂತಹ ಮನವಾಳ ಮಾಮುನಿಗಳ ತಿರುನಕ್ಷತ್ರ. ಹಾಗೆ ನಿನ್ನೆ ತುಲಾಮಾಸ ಪೂರ್ವಾಷಾಢ ನಕ್ಷತ್ರ, ಅದು ಯಾರ ತಿರುನಕ್ಷತ್ರ ಅಂದರೆ ಕುರುಕೇಶರ ತಿರುನಕ್ಷತ್ರ. ಕುರುಕೇಶರು ಅಂತ ಅಂದರೆ ಇವರು ತಿರುಕ್ಕುರುಗೈ ಪಿರಾನ್ ಪಿಳ್ಳಾನ್ ಅಂತಲೂ ಕೂಡ ಇವರನ್ನು ನಾವು ಕರಿತೀವಿ. ಅವರ ತಿರುನಕ್ಷತ್ರ ನಿನ್ನೆ. ಈಗ ಇವರ ತಿರುನಕ್ಷತ್ರದಂದು ನಾವು ಏನು ಮಾಡಬೇಕು ಅಂತ ನಮಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ. ಈಗ ಆ ರೀತಿ ನಾವು ನೋಡೋದಾದರೆ ಇವರೆಲ್ಲ ಮೊದಲನೇಗಾಗಿ ನಾವು ತಿಳ್ಕೋಬೇಕಾಗಿರೋದು, ಇವರು ನಮ್ಮಂತೆ ಜನ್ಮ ಪಡೆದವರಲ್ಲ. ಮೊದಲನೇದಾಗಿ ಇವರ ಒಂದು ಹುಟ್ಟು ಹಬ್ಬ ಅಂತಲೇ ನಾವು ಹೇಳೋಂಗಿಲ್ಲ. ಯಾಕೆಂದರೆ ಆ ಹುಟ್ಟು ಅನ್ನುವಂಥ ಪದವನ್ನೇ ಇವ್ರಿಗೆ ಬಳಸೋ ಹಾಗಿಲ್ಲ. ಇನ್ನೇನು ಬಳಸಬೇಕು ಅಂದರೆ ಅವತಾರ ಅಂತಲೇ ಬಳಸಬೇಕು, ಅವತಾರ ದಿನ ಅಂತಲೇ ಹೇಳಬೇಕು. ಆ ರೀತಿಯಲ್ಲಿ ಅವರ ಅವತಾರ ದಿನಗಳು ಈಗಾಗಲೇ ಈ 2 ದಿನಗಳು ಬಂದು ಹೋಗಿವೆ. ಅದರಲ್ಲಿ ಮೊದಲನೇದಾಗಿ ಮನವಾಳ ಮಾಮುನಿಗಳ ಅವತಾರ ದಿನ, ಎರಡನೇದಾಗಿ ನಾವು ನೋಡ್ತಾ ಇರುವಂಥದ್ದು ಕುರುಕೇಶರ ಅವತಾರ ದಿನ, ಅದು ನೆನ್ನೆಯ ದಿನ ಇತ್ತು. ಈ ರೀತಿಯಲ್ಲಿ ಇವರಿಬ್ಬರೂ ಸಹ ಬಹಳ ದೊಡ್ಡ ಯೋಗದಾನವನ್ನು ಮಾಡಿ ಹೋಗಿದ್ದಾರೆ. ಆ ಯೋಗದಾನ ಏನು ಅಂತ ನಾವು ತಿಳ್ಕೋಬೇಕು. ಒಂದು. ಎರಡನೇದು, ನಾವು ನಿಜವಾಗ್ಲೂ ಫೋಕಸ್ ಮಾಡಬೇಕಾಗಿರುವಂಥ ವಿಷಯ ಯಾವುದು ಅನ್ನೋದನ್ನು ನಾವು ತಿಳ್ಕೋಬೇಕು. ಅದರಲ್ಲಿ ಮೊದಲನೇದಾಗಿ ಇವರನ್ನು ಯಾವುದಕ್ಕಾಗಿ ನಾನು ಅವತಾರ ಅಂತ ಹೇಳಿದೆ ಅಂತ ಅಂದರೆ, ನಮ್ಮ ಈ ಆಚಾರ್ಯರ ಅವತಾರಗಳನ್ನು
ಆಳ್ವಾರರು ಹಾಗೂ ಆಚಾರ್ಯರು ಇವರೆಲ್ಲರ ಅವತಾರವನ್ನು ಇವರ ಅವತಾರವಾಗುವುದಕ್ಕೂ ಮುಂಚೆಯೇ ಶ್ರೀಮದ್ ಭಾಗವತ ಪುರಾಣದಲ್ಲಿ ಪ್ರೆಡಿಕ್ಟ್ ಮಾಡಿ ಇಟ್ಟಿದ್ದಾರೆ. ಭವಿಷ್ಯದಲ್ಲಿ ಇಂಥವರು ಬರ್ತಾರೆ, ಅವತಾರ ಮಾಡ್ತಾರೆ ಅನ್ನೋದನ್ನು ಮೊದಲೇ ಪ್ರೆಡಿಕ್ಟ್ ಮಾಡಿ ಇಟ್ಟಿದ್ದಾರೆ. ಅದನ್ನು ನಾವು ನೋಡೋದಾದರೆ ಭಾಗವತದಲ್ಲಿ ಹೇಳ್ತಾರೆ, ಕಲವು ಖಲು ಭವಿಷ್ಯಂತಿ ನಾರಾಯಣ ಪರಾಯಣಾ ಕ್ವಚಿತ್ ಕ್ವಚಿತ್ ಮಹಾರಾಜ ದ್ರಮಿಡೇಶು ಚ ಭೂರಿಶಃ ಅಂತ ಹೇಳಿ ಎಲ್ಲರೂ ಎಲ್ಲಿ ಅವತಾರ ಮಾಡ್ತಾರೆ ಅಂತ ಅಂದರೆ ಶ್ರೀರಾಮ ಕೃಷ್ಣಾದಿ ಅವತಾರಗಳು ಉತ್ತರ ಭಾರತದಲ್ಲಿ ಇರ್ಬೋದು, ಆದರೆ ನಮ್ಮ ಈ ದಕ್ಷಿಣ ಭಾರತಕ್ಕೆ ಒಂದು ಇರುವಂತಹ ಹಿರಿಮೆ ಏನು ಅಂತ ಅಂದರೆ ಇಲ್ಲಿ ರಾಮಕೃಷ್ಣಾದಿ ಅವತಾರಗಳು ಯಾವುದೂ ಆಗದೆ ಹೋದರೂ ಸಹ ಆ ಮಹಾನ್ ಪುರುಷರ ಅವತಾರಗಳು ಈ ದಕ್ಷಿಣ ಭಾರತದಲ್ಲೇ ಆಗಿದ್ದು ಹೆಚ್ಚಾಗಿ. ಆ ರೀತಿಯಲ್ಲಿ ಆ ಮಹಾನ್ ಪುರುಷರ ಅವತಾರಗಳು ಈ ದಕ್ಷಿಣ ಭಾರತದಲ್ಲೇ ಆಗಿರೋದರಲ್ಲಿ ಒಬ್ಬ ಮಹಾನ್ ಪುರುಷರು ತಿರುಕ್ಕುರುಗೈ ಪಿರಾನ್ ಪಿಳ್ಳಾನ್ ಅನ್ನುವಂತಹ ಕುರುಕೇಶರು, ಇನ್ನೊಬ್ಬರು ಆ ಮನವಾಳ ಮಾಮುನಿಗಳು. ಈಗ ಮೊಟ್ಟ ಮೊದಲಿಗೆ ಇವರಿಬ್ಬರ ತಿರುನಕ್ಷತ್ರ ಅಂತ ನಾನು ಹೇಳಿದೆ. ಅದಲ್ಲದೆ ಮತ್ತೂ ಒಬ್ಬರ ತಿರುನಕ್ಷತ್ರವನ್ನು ನಾವು ನಿನ್ನೆಯ ದಿನ ಕೊಂಡಾಡಿದ್ವಿ. ಅದು ಯಾರದು ಅಂತ ಅಂದರೆ ಅವರೇನೇ ವಿಶ್ವತ್ಸೇನರು. ವಿಶ್ವತ್ಸೇನರು ಅನ್ನುವಂಥವರು ಸೇನಾಧಿಪತಿಯವರು. ಸೇನಾಧಿಪತಿ ಅಂದರೆ ಕಮಾಂಡರ್ ಇನ್ ಚೀಫ್. ಅವರು ಕಮಾಂಡರ್ ಇನ್ ಚೀಫ್ ಯಾವುದಕ್ಕೆ ಅಂದರೆ ಶ್ರೀವೈಕುಂಠಕ್ಕೆ ಕಮಾಂಡರ್ ಇನ್ ಚೀಫ್. ಅಂಥ ಸೇನಾಧಿಪತಿ ಅನ್ನುವಂಥವರು ಸಾಮಾನ್ಯವಾಗಿ ಪುರಾತನ ದೇವಸ್ಥಾನಗಳಲ್ಲಿ ಅವರ ಒಂದು ಸನ್ನಿಧಿ ಇರುತ್ತೆ. ಅವರನ್ನು ನಮಸ್ಕಾರ ಮಾಡಿಕೊಂಡೇ ನಾವು ನಂತರ ಒಳಗೆ ಹೋಗಬೇಕು. ಆ ರೀತಿಯಲ್ಲಿ ಇಲ್ಲಿ ಆ ಸೇನಾಧಿಪತಿಯ ತಿರುನಕ್ಷತ್ರವೂ ಕೂಡ ನಿನ್ನೆಯ ದಿನ ಇತ್ತು. ಅವರ ಒಂದು ಸ್ತೋತ್ರ ಮಾಡುವುದನ್ನು ಅವರಿಗೆ ಇರುವಂತಹ ಒಂದು ತನಿಯನ್ ಅಥವಾ ಮುಕ್ತಕ ಅಂತ ಕರಿತೇವೆ. ಅದನ್ನು ನಾವು ನೋಡೋದಾದರೆ ವಂದೇ ವೈಕುಂಠ ಸೇನಾನ್ಯಂ ದೇವಂ ಸೂತ್ರವತೀ ಸಖಂ ಯದ್ವೇತ್ರ ಶಿಖರ ಸ್ಪಂದೇ ವಿಶ್ವಮೇತದ್ವ್ಯವಸ್ಥಿತಂ. ಈ ರೀತಿಯಾಗಿ ಇದು ವಿಶ್ವತ್ಸೇನರಿಗೆ ಇರುವಂತಹ ಒಂದು ಮುಕ್ತಕ. ಅದಲ್ಲದೆ ನಾನು ಮೊದಲು ಹೇಳಿದಂಥದ್ದು ಒಬ್ಬರು ಮನವಾಳ ಮಾಮುನಿಗಳು, ಅವರ ತಿರುನಕ್ಷತ್ರವನ್ನು ನೋಡಿದ್ವಿ. ಅವರ ವಿಶೇಷತೆ ಏನು ಅಂತ ನೋಡಿದ್ರೆ, ಇವತ್ತು ನಾವು ಕೊಂಡಾಡ್ತಾ ಇರುವಂಥದ್ದು ಸ್ವಾಮಿ ದೇಶಿಕರ ಉತ್ಸವ. ಆದರೆ ಇತ್ತೀಚೆಗೆ ಮೊನ್ನೆ ಬಂದು ಹೋಗಿದ್ದು ಯಾರದು? ಮನವಾಳ ಮಾಮುನಿಗಳ ಒಂದು ತಿರುನಕ್ಷತ್ರ. ಎರಡಕ್ಕೂ ಏನು ಸಂಬಂಧ ಅನ್ನೋದನ್ನು ನಾವು ನೋಡೋದಾದರೆ ಬಹಳಷ್ಟು ಸಂಬಂಧವಿದೆ. ಇದರಲ್ಲಿ ಈ ಸಂಬಂಧಗಳು ನಮಗೆ ತಿಳಿದೇ ಇರ್ಬೋದು ಅಷ್ಟೇ, ಆದರೆ ಬಹಳಷ್ಟು ಸಂಬಂಧಗಳಿವೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಮನವಾಳ ಮಾಮುನಿಗಳ ಒಂದು ಅವರ ಹಿರಿಮೆಯನ್ನು ಹೇಳೋದಾದರೆ ವಿಷದ ವಾಕ್ ಶಿಖಾಮಣಿ ಅಂತಲೇ ಅವರಿಗೆ ಒಂದು ಬಿರುದು ಬಂದಿದೆ. ಆ ರೀತಿ ಅವರು ಮಾತಾಡಿದ್ರೇ ಸಾಕು, ಬೇರೆ ಯಾರೂ ಅವ್ರ ಮುಂದೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಅಂಥ ಒಂದು ಮಾತಿನ ಚಾಕಚಕ್ಯತೆಯನ್ನು ಹೊಂದಿದವರು ಆ ನಮ್ಮ ಮನವಾಳ ಮಾಮುನಿಗಳು. ಅದರಿಂದಲೇ ಅವರಿಗೆ ಹೆಸರು ವಿಷದ ವಾಕ್ ಶಿಖಾಮಣಿ ಅಂತ ಹೇಳಿ. ಹೀಗಿರುವಂತಹ ಈ ಮನವಾಳ ಮಾಮುನಿಗಳು ಬಹಳಷ್ಟು ಗ್ರಂಥಗಳನ್ನು ನಮಗೆ ರಚನೆ ಮಾಡಿಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದ ಗ್ರಂಥ ಯಾವುದು ಅಂತ ಅಂದರೆ ಉಪದೇಶ ರತ್ನಮಾಲೆ ಅನ್ನುವಂಥದ್ದು. ಈ ಉಪದೇಶ ರತ್ನಮಾಲೆಯಲ್ಲಿ ಮನವಾಳ ಮಾಮುನಿಗಳು ಈ ಗ್ರಂಥವೂ ಸೇರಿ ಅವರ ಎಲ್ಲ ಗ್ರಂಥಗಳಲ್ಲೂ ಇಲ್ಲಿರುವಂತಹ ನಮ್ಮ ಸ್ವಾಮಿ ದೇಶಿಕರ ಒಂದು ಶ್ಲೋಕಗಳೇನಿದೆ, ಅವರು ಬರೆದಿರುವಂತಹ ಶ್ಲೋಕಗಳಾಗಲಿ ತಮಿಳಿನ ಪಾಶುರಗಳಾಗಲಿ ಇವೆಲ್ಲವನ್ನು ಅವರು ಕೋಟ್ ಮಾಡಿ ಎಷ್ಟು ಕಡೆ, ಒಂದಲ್ಲ ಎರಡಲ್ಲ 8 ಕಡೆ ಸ್ವಾಮಿ ಮನವಾಳ ಮಾಮುನಿಗಳು ಸ್ವಾಮಿ ದೇಶಿಕರ ಶ್ಲೋಕಗಳನ್ನು ಕೋಟ್ ಮಾಡಿ ತೋರಿಸ್ತಾರೆ ಅವರ ಗ್ರಂಥಗಳಲ್ಲಿ. ಅದರಲ್ಲೂ ಮುಖ್ಯವಾಗಿ ಕೋಟ್ ಮಾಡಿಬಿಟ್ರೆ ಏನೂ ದೊಡ್ಡದಲ್ಲ, ಅದಕ್ಕೂ ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಸ್ವಾಮಿ ದೇಶಿಕರ ಬಗ್ಗೆ ಅವರು ಹೇಗೆ ಹೇಳ್ತಾರೆ ಅಂತ ಅಂದರೆ ಅಭಿಯುಕ್ತರು ಅಂತ ಹೇಳ್ತಾರೆ. ಅಭಿಯುಕ್ತರು ಅಂದರೆ ಏನು ಅರ್ಥ ಅಂದರೆ ಯಾರು ಪೂಜೆಗೆ ಅರ್ಹರೋ, ಯಾರು ಪೂಜ್ಯರೋ ಅಂಥವರನ್ನು ನಾವು ಅಭಿಯುಕ್ತರು ಅಂತ ಕರಿತೀವಿ. ಆ ರೀತಿಯಲ್ಲಿ ಆ ಸ್ವಾಮಿ ದೇಶಿಕರ ಶ್ರೀ ಸೂಕ್ತಿಗಳನ್ನು ಅಂದರೆ ಶ್ಲೋಕಗಳನ್ನು ತೆಗೆದು ತೋರಿಸೋದಲ್ಲದೆ ಅವರು ಅಭಿಯುಕ್ತರು ಸ್ವಾಮಿ ವೇದಾಂತ ದೇಶಿಕರು ಅಂತ ಹೇಳಿ ಅವರ ಗ್ರಂಥಗಳಲ್ಲಿ ಕೊಂಡಾಡಿದ್ದಾರೆ ಆ ಮಹಾನ್ ಮನವಾಳ ಮಾಮುನಿಗಳು. ಇವತ್ತು ಮನವಾಳ ಮಾಮುನಿಗಳ ಬಗ್ಗೆ ಮಾತನಾಡೋದು ಅತ್ಯಂತ ಸೂಕ್ತವಾದದ್ದು. ಯಾಕೆ ಅಂತ ಅಂದರೆ ಮೊನ್ನೆ ತಾನೇ ಒಂದು ತಿರುನಕ್ಷತ್ರ ಆಯಿತು. ಹೀಗೆ ಮಾಮುನಿಗಳ ಬಗ್ಗೆ ಮಾತಾಡಿದ್ರೆ ಅದು ಸ್ವಾಮಿ ದೇಶಿಕರಿಗೂ ಸಂತೋಷವೇ. ಯಾಕೆ ಅಂತ ಅಂದರೆ ಮನವಾಳ ಮಾಮುನಿಗಳು ಸ್ವಾಮಿ ದೇಶಿಕರನ್ನು ಅಷ್ಟು ಕಡೆ 8 ಕಡೆ ತಮ್ಮ ಗ್ರಂಥಗಳಲ್ಲಿ ಕೊಂಡಾಡಿದ್ದಾರೆ.
ಆ ರೀತಿಯಲ್ಲಿ ನಾವು ತಿಳ್ಕೋಬೇಕಾಗಿರುವಂಥ ವಿಷಯಗಳು ಏನು ಅಂತ ಅಂದರೆ, ಸರಿ ಇವತ್ತು ನಾವು ಉತ್ಸವಗಳು ಮಾಡ್ತೀವಿ, ಇದಲ್ಲದೆ ನಾವು ಇಲ್ಲಿ ಅವರನ್ನು ನಮಸ್ಕಾರ ಮಾಡ್ತೀವಿ, ಬರ್ತೀವಿ, ಹೋಗ್ತೀವಿ, ಇದೆಲ್ಲ ಒಂದು ಕಡೆ ಸರಿ. ಆದರೆ ಅದಲ್ಲದೆ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಏನು, ಅವರ ಗ್ರಂಥಗಳ ಹೆಸರು ಮೊದಲಿಗೆ. ಎರಡನೇದು, ಆ ಗ್ರಂಥಗಳಲ್ಲಿ ಇರುವಂತಹ ವಿಷಯ ಏನು. ಈ ರೀತಿಯಾಗಿ ನಾವು ತಿಳ್ಕೋಬೇಕಾಗಿರೋ ವಿಷಯನೇ ಬಂದು ಆ ಗ್ರಂಥಗಳಲ್ಲಿ ಏನಿದೆ ಅನ್ನೋದನ್ನು ನಾವು ಮುಖ್ಯವಾಗಿ ಫೋಕಸ್ ಮಾಡಬೇಕೇ ಹೊತ್ತು ನಾನು ದೊಡ್ಡವನು ನೀನು ದೊಡ್ಡವನು ಅನ್ನೋದಕ್ಕಿಂತ ಈ ವಿಷಯಗಳನ್ನು ನಾವು ಫೋಕಸ್ ಮಾಡಬೇಕು. ಆ ರೀತಿಯಲ್ಲಿ ಈ ಮನವಾಳ ಮಾಮುನಿಗಳ ಒಂದು ವೈಭವವನ್ನು ನಾವು ನೋಡಿದ್ವಿ. ಅದೇ ರೀತಿ ಪಿಳ್ಳಾನ್ ಅಂತ ಹೇಳಿ ತಿರುಕ್ಕುರುಗೈ ಪಿರಾನ್ ಪಿಳ್ಳಾನ್ ಅಥವಾ ಕುರುಕೇಶರ್ ಅಂತ ಹೇಳಿದೆ. ಇವರ ವೈಭವವನ್ನು ನಾವು ನೋಡೋದಾದರೆ ಇವರು ಯಾರು ಅಂತ ಅಂದರೆ ಸಾಕ್ಷಾತ್ ಸ್ವಾಮಿ ರಾಮಾನುಜರ ಪಟ್ಟ ಶಿಷ್ಯ, ಫೇವ್ರೆಟ್ ಶಿಷ್ಯ. ರಾಮಾನುಜರಿಗೆ ಫೇವ್ರೆಟ್ ಶಿಷ್ಯ ಅಂತ ಹೇಗೆ ಹೇಳ್ಬೋದು ಅಂತ ಅಂದರೆ, ಅವ್ರಿಗೆ ಅಷ್ಟೊಂದು ಜನ ಶಿಷ್ಯರಿದ್ದರು, ಆದರೂ ರಾಮಾನುಜರಿಗೆ ಫೇವ್ರೆಟ್ ಶಿಷ್ಯ ಇವರು ಅಂತ ಹೇಗೆ ಹೇಳ್ಬೋದು ಅಂತ ಅಂದರೆ, ಅವರ ಜೀವನ ಚರಿತ್ರೆಯಿಂದ ಒಂದು ಸಂದರ್ಭವನ್ನು, ಒಂದು ಘಟನೆಯನ್ನು ನಾವು ನೋಡೋದಾದರೆ, ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಅಂದರೆ, ನಿಮಗೆಲ್ರಿಗೂ ತಿಳಿದೇ ಇದೆ, ಆಳ್ವಾರರ ಈ 4000 ದಿವ್ಯ ಪ್ರಬಂಧ ಪಾಶುರಗಳು ಇವೆ. ಈ 4000 ದಿವ್ಯ ಪ್ರಬಂಧ ಪಾಶುರಗಳನ್ನು ರಾತ್ರಿಯ ಹೊತ್ತು ಸ್ವಾಮಿ ರಾಮಾನುಜರು ತಮ್ಮ ಆಶ್ರಮದಲ್ಲಿ ಇದ್ದುಕೊಂಡು ಇದನ್ನು ಅವರು ಅನುಸಂಧಾನ ಮಾಡೋರು ಅಂದರೆ ಈಗ ನಾವು ಹೇಗೆ ಪಾರಾಯಣ ಮಾಡೋದು ಆ ರೀತಿ ಜೋರಾಗಿ ಅನುಸಂಧಾನ ಮಾಡೋದು ಅಂತ ಅಲ್ಲ. ಅವರು ತಮ್ಮ ಒಳಗೆ, ಮನಸ್ಸಿನ ಒಳಗೆ ಬಾಯನ್ನು ಬಿಟ್ಟು ಬಾಯಲ್ಲಾಡಿಸ್ತಾ ಇದ್ರು ಅಷ್ಟೇ, ಆದರೆ ಹೊರಗೆ ಏನು ಶಬ್ದ ಬರ್ತಾ ಇರಲಿಲ್ಲ. ತಮ್ಮ ಆಶ್ರಮದಲ್ಲಿ ಏಕಾಂತವಾಗಿರಬೇಕಾದ್ರೆ ಸ್ವಾಮಿ ರಾಮಾನುಜರು ಈ ರೀತಿಯಾಗಿ ಈ 4000 ದಿವ್ಯ ಪ್ರಬಂಧವನ್ನು, ಅದರ ಪಾಶುರಗಳನ್ನು ಅನುಸಂಧಾನ ಮಾಡ್ತಾಯಿದ್ರು. ಅವರೊಬ್ಬರೇ ಇದ್ದಾರೆ ರೂಮಲ್ಲಿ, ಅದೇ ಆಶ್ರಮದಲ್ಲಿ, ಬಾಗಿಲೆಲ್ಲ ಹಾಕಿದೆ. ಈಗ ಕತ್ಲೆ ಅಂದರೆ ಕತ್ಲೆ. ಅವತ್ತು ಆ ಕತ್ತಲೆಯ ದಿನ ಇಲ್ಲಿ ಇಷ್ಟೊತ್ತಾದರೂ ಸ್ವಾಮಿ ರಾಮಾನುಜರು ಇನ್ನೂ ಮಲಗಿಲ್ವಲ್ಲ ಅಂತ ಹೇಳಿ ಅದನ್ನು ನೋಡೋಕ್ಕೆ ಅಂತಾನೆ ಕುರುಕೇಶರು ಬರ್ತಾರೆ. ಈ ಕುರುಕೇಶರು ಸ್ವಾಮಿ ರಾಮಾನುಜರು ಸಾಮಾನ್ಯವಾಗಿ ಇಷ್ಟೊತ್ತಿಗೆ ಮಲಗಿಬಿಟ್ಟಿರ್ತಾರೆ, ಅವರು ಶಯನ ಮಾಡಿರ್ತಾರೆ. ಆದರೆ ಇವತ್ತು ಏನು ಅವರ ಒಂದು ರೂಮ್ನಲ್ಲಿ, ಆ ಕಕ್ಷೆಯಲ್ಲಿ ಒಂದು ದೀಪ ಉರಿತಾ ಇದೆಯಲ್ಲ ಇಷ್ಟೊತ್ತಾದರೂ ಅಂತ ಹೇಳಿ ಅವರಿಗೆ ಒಂದು ಕುತೂಹಲ ಬಂದು ಸ್ವಾಮಿ ರಾಮಾನುಜರು ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ಅವರು ನೋಡೋದಕ್ಕೆ ಅಂತ ಹತ್ತಿರ ಹೋಗ್ತಾರೆ. ಆಗ ಹತ್ತಿರ ಹೋದಾಗ ಸ್ವಾಮಿ ರಾಮಾನುಜರು ರೂಮ್ನಲ್ಲಿ ಹೀಗೆ ಸುತ್ತುತ್ತಾ ಇದ್ದಾರೆ, ಅದರ ಜೊತೆಗೆ ಬಾಯನ್ನು ಹೀಗೆ ಅಲ್ಲಾಡಿಸ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೀಗೆ ತಕ್ಷಣ ಸ್ವಾಮಿ ರಾಮಾನುಜರನ್ನು ಅವರು ನೋಡಿದ್ರು. ರಾಮಾನುಜರನ್ನು ನೋಡಿ ಇವರು ಕಿಟಕಿಯಿಂದ ನೋಡ್ತಾರೆ, ಬಾಗಿಲು ತೆಗೆದಿಲ್ಲ. ಕಿಟಕಿಯಿಂದ ನೋಡಿದ ಕೂಡಲೇ ಇವರು ಹೇಳ್ತಾರೆ, ಯಾರು ಪಿಳ್ಳಾನ್ ಕುರುಕೇಶರು ಹೇಳ್ತಾರೆ, ನೀವು ಅನುಸಂಧಾನ ಮಾಡ್ತಾ ಇರುವಂತಹ ಪಾಶುರ ತಿರುಮಾಲಿರುಂಜೋಲೈ ಪಾಶುರ ಅಲ್ವೇ ಅಂತ ಹೇಳಿ ಕೇಳ್ತಾರೆ. ಅವ್ರಿಗೆ ಹೇಗೆ ಗೊತ್ತಾಯಿತು? ಅವರಿಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ, ಯಾವ ಒಂದು ಅಭಿಪ್ರಾಯವನ್ನು ತಂದೆ ತನ್ನ ಮನಸ್ಸಿನೊಳಗೆ ಇಟ್ಕೊಂಡಿರ್ತಾನೋ ಆ ಒಂದು ಅಭಿಪ್ರಾಯಕ್ಕೆ ತಕ್ಕಂತೆ ನಡ್ಕೊಳ್ಳೋವನೇ ಪುತ್ರ. ಹಾಗೆ ಆ ಅಭಿಪ್ರಾಯವನ್ನು ತಂದೆ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಅದಕ್ಕೆ ತಕ್ಕಂತೆ ನಡ್ಕೋಬೇಕು ಪುತ್ರ. ಆ ರೀತಿಯಾಗಿ ಬಾಯ್ಬಿಟ್ಟು ಹೇಳದೇ ಇರುವಂಥ ಇಂಥ ಒಂದು ಅಭಿಪ್ರಾಯ ಅವರ ಒಳಗೆ ಮನಸ್ಸಿನಲ್ಲಿರುವಂತಹ ಈ ಪಾಶುರವನ್ನು ಹಾಗೇ ಅವರು ಕಂಡು ಹಿಡಿದಿದ್ದರಿಂದ, ಆ ಪಿಳ್ಳಾನ್ ಕಂಡು ಹಿಡಿದಿದ್ದರಿಂದ ಅವರನ್ನು ಸ್ವಾಮಿ ರಾಮಾನುಜರು ಅವತ್ತಿನವರೆಗೂ ಅವ್ರಿಗಿದ್ದಂಥ ಹೆಸರು ಕುರುಕೇಶ. ಆದರೆ ಆಗ ಸ್ವಾಮಿ ರಾಮಾನುಜರು ಇವರನ್ನು ನೋಡಿ ತಿರುಮಾಲಿರುಂಜೋಲೈ ಪಾಶುರವ ಅಂತ ಯಾವಾಗ ಇವರು ಕೇಳ್ತಾರೋ ಕುರುಕೇಶರು, ಆಗ ಕುರುಕೇಶರನ್ನು ನೋಡಿ ಅವರು ಹೇಳ್ತಾರೆ, ನೀರ್ದಾನ್ ಎಮ್ಮೈ ಪಿಳ್ಳಾನೋ ಅಂತ ಹೇಳಿ ಕೇಳ್ತಾರೆ. ನೀನು ನನಗೆ ಮಗನೋ ಅಂತ ಹೇಳಿ ಕೇಳ್ತಾರೆ. ರಾಮಾನುಜರಿಗೆ ಯಾವ ಮಗ? ಅವರು ಸನ್ಯಾಸತ್ವವನ್ನು ತಗೊಂಡ್ರು ಅಲ್ವಾ, ಸನ್ಯಾಸಿ ಆಗಿಬಿಟ್ರು. ಆದರೆ ಹಾಗಿರೋವಂಥವರೂ ಸಹ ಪಿಳ್ಳಾನರನ್ನು ನೋಡಿ ನೀರ್ದಾ ಎಮ್ಮೈ ಪಿಳ್ಳಾನೋ ಅಂತ ಹೇಳ್ತಾರಲ್ಲ, ಅಂದರೆ ಏನರ್ಥ? ತಂದೆಯ ಒಂದು ಮನಸ್ಸಿನಲ್ಲಿ ಇರುವಂತಹ ವಿಷಯವನ್ನು ಹಾಗೇ ಬಾಯಿ ಬಿಟ್ಟು ಹೇಳದೇ ಹೋದರೂ ಸಹ ಹಾಗೇ ತಿಳ್ಕೊಂಡು ಅದನ್ನು ಹೇಳಿದ್ರಲ್ಲ ವಾಪಸ್ಸು ನಮ್ಮ ಕುರುಕೇಶರು. ಆದ್ದರಿಂದಲೇ ಅವರಿಗೆ ಪಿಳ್ಳಾನ್ ಅನ್ನುವಂತಹ ಹೆಸರು ಬಂತು. ಆ ರೀತಿಯಲ್ಲಿ ಇವರಿಬ್ಬರು ಅತ್ಯಂತ ಮಹಾ ಆಚಾರ್ಯರು. ಇನ್ನೊಂದು ಸಣ್ಣ ವೈಭವವನ್ನು ಈ ಪಿಳ್ಳಾನರ ಬಗ್ಗೆ ನಾವು ಹೇಳೋದಾದರೆ,
ಈ ಪಿಳ್ಳಾನರು ಯಾರು ಅಂತ ಅಂದರೆ ಸ್ವಾಮಿ ರಾಮಾನುಜರು 74 ಸಿಂಹಾಸನಾಧಿಪತಿಗಳನ್ನು ಏರ್ಪಾಡು ಮಾಡಿದ್ರು ಅಂದರೆ ಅವರ ಕಾಲಕ್ಷೇಪಗಳನ್ನು ಹೇಳಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಅದರ ಮೂಲಕ 74 ಸಿಂಹಾಸನಾಧಿಪತಿಗಳು ಅವರು ಏರ್ಪಾಡು ಮಾಡಿದ್ರು. ಆ 74 ಸಿಂಹಾಸನಾಧಿಪತಿಗಳ ಪೈಕಿ ಕೆಲವರು ಶ್ರೀಭಾಷ್ಯ ಸಿಂಹಾಸನಾಧಿಪತಿ, ಕೆಲವರು ದ್ರಾವಿಡ ವೇದವಾದಂತಹ ಈ ತಿರುವಾಳ್ಮೊഴി ಅಥವಾ ಭಗವದ್ ವಿಷಯದ ಸಿಂಹಾಸನಾಧಿಪತಿ. ಹೀಗಿರಬೇಕಾದ್ರೆ ಈ ತಿರುಕ್ಕುರುಗೈ ಪಿರಾನ್ ಪಿಳ್ಳಾನ್ ಏನಿದ್ದಾರೆ, ಕುರುಕೇಶರು ಅಂತ ನಾನೇನು ಹೇಳ್ತಾ ಇದ್ದೆ, ಇವರೊಬ್ಬರೇ ಆ 74 ಜನರ ಪೈಕಿ ಇವರೊಬ್ಬರೇನೆ ಉಭಯ ಸಿಂಹಾಸನಾಧಿಪತಿ. ಅಂದರೆ ಇವರು ಶ್ರೀಭಾಷ್ಯದಲ್ಲೂ ಸಿಂಹಾಸನಾಧಿಪತಿ, ಅದರ ಜೊತೆಗೆ ದಿವ್ಯ ಪ್ರಬಂಧದಲ್ಲೂ ಸಿಂಹಾಸನಾಧಿಪತಿ. ಆದ್ದರಿಂದಲೇ ಇವರು ನಮ್ಮ ಸ್ವಾಮಿ ರಾಮಾನುಜರಿಗೆ ಅತ್ಯಂತ ಪಟ್ಟ ಶಿಷ್ಯ, ಫೇವ್ರೆಟ್ ಶಿಷ್ಯ. ಈಗ ಈ ಆಚಾರ್ಯರಿಂದ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂಥ ವಿಷಯಗಳು ಏನು, ಈ ಆಚಾರ್ಯರ ಹಿರಿಮೆಗಳನ್ನು ನಾನು ಇವತ್ತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಮುಖ್ಯವಾಗಿ ನಮಗೆ ಆಚಾರ್ಯರು ತೋರಿಸ್ಕೊಡುವಂಥದ್ದು ಏನು ಅಂತ ಅಂದರೆ, ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ತಸ್ಮಾತ್ ಆಚಾರ್ಯ ಉಚ್ಯತೆ ಅಂತ ಹೇಳಿ ಒಂದು ವಾಕ್ಯ ಇದೆ. ಈ ವಾಕ್ಯ ಏನನ್ನು ತೋರಿಸುತ್ತೆ ಅಂದರೆ, ಆಚಾರ್ಯರ ಲಕ್ಷಣ ಏನು, ಆಚಾರ್ಯ ಅನ್ನುವಂಥವನು ಹೇಗಿರಬೇಕು ಅನ್ನೋದನ್ನ ಈ ವಾಕ್ಯ ತೋರಿಸುತ್ತೆ. ಆಚಿನೋತಿ ಶಾಸ್ತ್ರಾರ್ಥಾನ ಅಂದರೆ ಶಾಸ್ತ್ರಗಳಲ್ಲಿ ಇರುವಂತಹ ಅರ್ಥಗಳನ್ನು ಶಿಷ್ಯರಿಗೆ ಬೋಧಿಸ್ತಾನೆ. ಸರಿ, ಅದೇನು ಬೋರು, ಅದನ್ನೇನು ಕೇಳೋದು ಅಂತ ಬಹಳಷ್ಟು ಜನಕ್ಕೆ ಅನ್ನಿಸ್ಬೋದು. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ. ಆಚಾರ್ಯ ಸ್ಥಾಪಯತ್ಯಪಿ ಅಂತ ಅಂದರೆ ನೀವು ಆಚಾರವಾಗಿರಬೇಕು ಅಂತ ಹೇಳ್ತಾನೆ. ಆಚಾರ ಅಥವಾ ಅನುಷ್ಠಾನ ಅನ್ನುವಂಥ ಪದಗಳನ್ನು ಕೇಳಿದ್ರೇ ಬಹಳಷ್ಟು ಜನಕ್ಕೆ ಇರಿಟೇಷನ್ ಆಗುತ್ತೆ ಇವತ್ತು, ಅಲ್ವಾ? ಆಚಾರ ಅಥವಾ ಅನುಷ್ಠಾನ ಅಂತ ಪದಗಳನ್ನು ಕೇಳಿದ್ರೇ ಬಹಳಷ್ಟು ಜನಕ್ಕೆ ಇರಿಟೇಷನ್ ಆಗುತ್ತೆ. ಹೀಗೆ ಇರಿಟೇಷನ್ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ, ಆ ಆಚಾರ ಅಥವಾ ಅನುಷ್ಠಾನದ ಡೆಫಿನೇಷನ್, ಅದರ ಲಕ್ಷಣ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಇರಿಟೇಷನ್ ಆಗುತ್ತೆ. ಆಚಾರ ಅಂದರೆ ಏನು? ಈ ರೀತಿ ಕಚ್ಚೆ ಪಂಚೆ ಉಟ್ಕೊಂಡು 12 ನಾಮ ಇಟ್ಕೊಂಡು ಇದೇನು ಆಚಾರ ಅಂದರೆ, ಇದೂ ಆಚಾರನೇ. ಅದರ ಜೊತೆಗೆ ಇನ್ನೂ ಮಿಕ್ಕಿದ್ದೂ ಇದೆ ಆಚಾರ. ಅದೇನು ಅಂತ ಅಂದರೆ, ಶಯ್ಯಾದನ ಶಯ್ಯೋಂ ತೀಕುರುಳೈ ಶಂಡ್ರೋದೋಮ್ ಅಂತ ಆಂಡಾಳ್ ದೇವಿ ಹೇಗೆ ಹೇಳಿದ್ಲೋ ಆ ರೀತಿ ನಾವು ದೊಡ್ಡವರು ಮಾಡದೇ ಇರೋದನ್ನ ಮಾಡೋಲ್ಲ, ದೊಡ್ಡವರು ಹೋಗಿರುವಂಥ ದಾರಿಯಲ್ಲೇ ನಾವು ನಡಿತೀವಿ. ಅದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಷಯ, ತೀಕುರುಳೈ ಶಂಡ್ರೋದೋಮ್, ಮತ್ತೊಬ್ಬರ ಬಗ್ಗೆ ನಾವು ಗಾಳಿ ಮಾತುಗಳನ್ನು ಅಥವಾ ಅವರ ಹಿಂದೆ ಗಾಸಿಪ್ಗಳನ್ನು ಮಾತಾಡೋದಿಲ್ಲ ಅಂತ ಹೇಳಿ ಆಂಡಾಳ್ ದೇವಿ ಏನು ತೋರಿಸ್ತಾಳೆ, ಇದೂ ಸಹ ಆಚಾರವೇ, ಇದೂ ಅನುಷ್ಠಾನವೇ. ನಾವೇನೋ ಪಂಚೆ ಉಟ್ಕೊಳ್ಳೋದು ನಾಮ ಇಟ್ಕೊಳ್ಳೋದು ಮಾತ್ರ ಆಚಾರ ಅನುಷ್ಠಾನ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಇದೂ ಆಚಾರವೇ. ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡದೇ ಇರೋದು, ನಾವು ಕೂಡ ಕೆಟ್ಟ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಬರೆಸ್ಕೊಳ್ಳದೇ ಇರೋದು, ಇವೆಲ್ಲವೂ ಕೂಡ ಆಚಾರವೇ, ಅನುಷ್ಠಾನವೇ. ಇದೆಲ್ಲ ನಮಗೆ ಹೇಗೆ ತಿಳಿಯುತ್ತೆ ಅಂತ ಅಂದರೆ, ಮಧ್ಯದಲ್ಲಿ ಒಂದು ಸಣ್ಣ ಡಿವಿಯೇಷನ್ನ ನಾನು ತಗೊಳ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಸದ್ಯಕ್ಕೆ ಅಂದರೆ ತುಲಾಮಾಸ ಮೂಲ ನಕ್ಷತ್ರ ಮನವಾಳ ಮಾಮುನಿಗಳ ತಿರುನಕ್ಷತ್ರ ಅಂತ ಹೇಳಿದ್ನಲ್ಲ ಮೊನ್ನೆ ದಿನ, ಆ ಮೊನ್ನೆಯ ದಿನದಿಂದ ಆರಂಭಿಸಿ ರಾಮಾಯಣ 108 ಅಂತ ಹೇಳಿ ಒಂದು ಸೀರೀಸ್ ಪ್ರಸಾರವಾಗ್ತಾ ಇದೆ ಆ ಯೂಟ್ಯೂಬ್ ಚಾನಲ್ನಲ್ಲಿ. ರಾಮಾಯಣ 108 ಅಂದರೆ ರಾಮಾಯಣ 108 ದಿನಗಳಿಗೆ ಅಂತ ಹೇಳಿ 108 ದಿನಗಳು ರಾಮಾಯಣದ ಒಂದೊಂದು ಶ್ಲೋಕವನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ ಆ ವಿಡಿಯೋಸ್ನಲ್ಲಿ. ಅದರಲ್ಲಿ ಮೊದಲನೇ ರಾಮಾಯಣದ ಶ್ಲೋಕವನ್ನು ನಾನು ಹೇಳಿರುವಂಥದ್ದು ಯಾವುದು ಅಂತ ಅಂದರೆ, ಅಲ್ಲಿ ಬ್ರಹ್ಮ ಆ ವಾಲ್ಮೀಕಿಗಳನ್ನು ನೋಡಿ ಆ ವಾಲ್ಮೀಕಿಗೆ ಆಶೀರ್ವಾದ ಮಾಡ್ತಾರೆ. ಏನಂತ ಆಶೀರ್ವಾದ ಮಾಡ್ತಾರೆ ಅಂತ ಅಂದರೆ, ಅವರು ಮಾನಿಷಾದ ಪ್ರತಿಷ್ಠಾಂತ್ವಂ ಅಗಮಶಾಶ್ವತಿ ಸಮ ಅಂತ ಹೇಳಿ ಅಲ್ಲಿ ಮೊದಲು ಆ ಕ್ರೌಂಚ ಪಕ್ಷಿಗಳನ್ನು ನೋಡಿ ವಾಲ್ಮೀಕಿಗಳು ಅವೆರಡರನ್ನ ಶಪಿಸ್ಬಿಡ್ತಾರೆ, ಶಾಪ ಕೊಡ್ತಾರೆ. ಹಾಗೆ ಶಾಪ ಕೊಟ್ಟಂತಹ ಆ ಹಂಟರಿ ಯಾರಿದ್ದಾನೆ ಆ ಬೇಡ ಆ ಕ್ಷಣದಲ್ಲಿ ಅಲ್ಲೇ ಸತ್ತು ಹೋಗ್ತಾನೆ. ಇದರಿಂದ ವಾಲ್ಮೀಕಿಗಳಿಗೆ ಬಹಳ ಚಿಂತೆಯಾಗತ್ತೆ.
ಅದರ ಜೊತೆಗೆ ಕ್ರೋಧದಲ್ಲಿ ನಾ ಇಂಥ ಒಂದು ಮಾತನ್ನು ಆಡ್ಬಿಟ್ನಲ್ಲ ಅಂತ ಹೇಳಿ ಆ ಚಿಂತೆಯಲ್ಲೇ ಅವರ ಆಶ್ರಮಕ್ಕೆ ವಾಪಸ್ ಹೋಗ್ತಾರೆ. ಆಗ ವಾಪಸ್ ಹೋದಾಗ ಅವರ ಆಶ್ರಮದಲ್ಲಿ ಚತುರ್ಮುಖ ಬ್ರಹ್ಮ ಇರ್ತಾನೆ. ಚತುರ್ಮುಖ ಬ್ರಹ್ಮ ಅತಿಥಿಯಾಗಿ ಬಂದಿರ್ತಾನೆ. ಅವರಿಗೆ ಅತಿಥಿ ಸತ್ಕಾರವನ್ನೆಲ್ಲ ಮಾಡಿ ಇವರ ಮುಖ ನೋಡಿದ ಕೂಡಲೇ ಬ್ರಹ್ಮನಿಗೆ ತಿಳಿಯುತ್ತೆ ಇವರು ಯಾವುದೋ ಒಂದು ಚಿಂತೆಯಲ್ಲಿದ್ದಾರೆ ಅಂತ ಹೇಳಿ. ಯಾವುದು ಚಿಂತೆ ಅಂತ ಅಂದರೆ, ಈಗ ತಾನೇ ಅವರು ಶಾಪ ಕೊಟ್ಟು ಆ ಬೇಡನನ್ನು ಕೊಂದ್ರಲ್ಲ, ಅದೇ ಚಿಂತೆಯಲ್ಲಿದ್ದಾರೆ. ಆಗ ಬ್ರಹ್ಮ ಹೇಳ್ತಾನೆ, ನೀನು ಯಾವುದೇ ರೀತಿ ಯೋಚನೆ ಮಾಡಬೇಕಾಗಿಲ್ಲ, ಇದರ ಬಗ್ಗೆ ಮತ್ತೆ ನೀನು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆ ಅಂತ ಅಂದರೆ, ನೀ ಅಂದ್ಕೊಂಡಿದ್ಯಾ ನೀ ಶಾಪ ಕೊಟ್ಟಿದ್ಯಾ ಅಂತ, ಆದರೆ ನೀ ಶಾಪ ಕೊಟ್ಟಿಲ್ಲ. ನೀನು ಈ ಒಂದು ಪ್ರಪಂಚದ ಮೊದಲನೇ ಶ್ಲೋಕವನ್ನು ಹೊರಗೆ ಬಿಟ್ಟಿದ್ದೀಯಾ ಅಂತ ಹೇಳಿ ಬ್ರಹ್ಮ ಹೇಳ್ತಾನೆ. ಆ ರೀತಿಯಲ್ಲಿ ನೆಗೆಟಿವ್ನ ಹೇಗೆ ಪಾಸಿಟಿವ್ ಆಗಿ ನೋಡೋದು, ನೆಗೆಟಿವಿಟಿನ ಹೇಗೆ ಪಾಸಿಟಿವ್ ಆಗಿ ನಾವು ಅಪ್ರೋಚ್ ಮಾಡೋದು ಅನ್ನೋದನ್ನು ಇಲ್ಲಿ ಬ್ರಹ್ಮ ನಮಗೆ ವಾಲ್ಮೀಕಿಗಳಿಗೆ ಹೇಳೋದು ಮೂಲಕ ನಮಗೆ ಈ ಒಂದು ಪಾಠವನ್ನು ತೋರಿಸ್ತಾ ಇದ್ದಾನೆ. ಇದನ್ನು ನಾನಿಲ್ಲಿ ಏನಕ್ಕೆ ಹೇಳಿದೆ ಅಂತ ಅಂದರೆ, ಆಚಾರ ಅನುಷ್ಠಾನ ಅಂತ ಅಂದರೆ ಈ ಪಾಸಿಟಿವಿಟಿನೂ ಕೂಡ ನಮ್ಮಲ್ಲಿ ನಾವು ಹೆಚ್ಚೆಚ್ಚು ಮಾಡ್ಕೊಳ್ಳೋದು ಕೂಡ ಆಚಾರ ಅನುಷ್ಠಾನದಲ್ಲಿ ಒಂದು. ನಾನೀಗಾಗಲೇ ಹೇಳಿದ ಹಾಗೆ ಕೇವಲ ದೇವಸ್ಥಾನಕ್ಕೆ ಬರೋದು, ಕೈ ಮುಗಿಯೋದು, ಹೋಗೋದು, ಅದರ ಜೊತೆಗೆ ಉತ್ಸವಗಳಲ್ಲಿ ಭಾಗಿಯಾಗೋದು, ಅದರ ಜೊತೆಗೆ ಪಂಚೆ ಹಾಗೂ ಈ ತಿರುಮಣ್ಕಾಪುಗಳನ್ನು ಇಟ್ಕೊಳ್ಳೋದು, ಇಷ್ಟು ಮಾತ್ರ ಆಚಾರ ಅನುಷ್ಠಾನವಲ್ಲ. ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಮನಸ್ಸಿನಿಂದ ನಾವು ಏನೇನು ಯೋಚನೆ ಮಾಡ್ತೀವಿ, ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದು ಕೂಡ ಈ ಆಚಾರ ಅನುಷ್ಠಾನ. ಇದನ್ನು ನಮ್ಮ ಆಚಾರ್ಯರು ನಮಗೆ ಕಲಿಸುವುದರಿಂದ ಅವರಿಗೆ ಆಚಾರ್ಯರು ಅಂತ ಹೆಸರು ಅಂತ ಹೇಳಿ ಆಚಿನೋತಿ ಶಾಸ್ತ್ರಾರ್ಥಾನ್ ಅನ್ನುವಂತಹ ಈ ವಾಕ್ಯ ನಮಗೆ ತೋರಿಸುತ್ತೆ. ಆ ರೀತಿಯಲ್ಲಿ ಈ ಒಂದು ಆಚಾರ್ಯರ ತಿರುನಕ್ಷತ್ರದ ಸಮಯದಲ್ಲಿ ಇಂಥ ಒಂದು ಆಚಾರ್ಯರ ವೈಭವದ ಬಗ್ಗೆ ಅಡಿಯನ್ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಈ ರೀತಿಯಲ್ಲಿ ತಾವೆಲ್ಲರೂ ಸಹನೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗೋಸಾಲಿನೇ ಶ್ರೀಮತೆ ವೆಂಕಟೇಶಾಯ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯ.